ಹಾಯ್, ಇವತ್ತು ನಾವು ಹೋಗಿದ್ದು ಅವತಾರ್ ಶೋ. ಅದೇ ಮೊನ್ನೆ ಒಂದು ಸಲ ನಾನು ನಿಮಗೆ ತೋರಿಸಿದ್ನಲ್ವಾ, ಅಲ್ಲಿ ಓಪನ್ ಆಗಿರಲಿಲ್ಲ ಅಂತ ಹೇಳಿದೆ. ಇವತ್ತು ನೋಡುವಾಗ ಓಪನ್ ಇತ್ತು. ಸೊ ಎಲ್ಲರೂ ಒಟ್ಟಿಗೆ ಹೋಗಿದ್ದು, ಖುಷಿಯಾಯಿತು ಹೋಗಿ. ತುಂಬ ಮಕ್ಕಳಿಗೆ ಅಂತೂ ತುಂಬ ಖುಷಿಯಾಯಿತು. ಅಲ್ಲಿ ಒಳಗಡೆ ಹೋಗುವಾಗ ಎಲ್ಲ ಈ ಥರ ನೋಡಿ, ಲೈಟಿಂಗ್ಸ್, ಮ್ಯೂಸಿಕ್ ಎಲ್ಲ ಚೆಂದ ಇತ್ತು. ನಾವು ಹಾಗೆ ನೋಡ್ಕೊಂಡು ಹೋದ್ವಿ. ಮಕ್ಕಳಿಗಂತೂ ತುಂಬ ಖುಷಿ ಆಯ್ತಾ. ಯಾಕೆಂದರೆ ಇದೆಲ್ಲ ನಮಗೆ ಯಾವಾಗ ಸಹ ನೋಡಲಿಕ್ಕೆ ಸಿಗೋದಿಲ್ಲ ಅಲ್ಲ, ಕಡಿಮೆ. ಊರಲ್ಲಾದರೆ ಅಂತ ಗೊತ್ತುಂಟಾ, ಅದು ಫಂಕ್ಷನ್ ಇದು ಫಂಕ್ಷನ್ ಅಂತ ಹೋಗ್ಬೋದು. ಬಟ್ ಇಲ್ಲೆಲ್ಲ ಫಂಕ್ಷನ್ ಆಗ್ತದೆ, ಕಡಿಮೆ. ನಾವು ಹೋಗೋದಿಲ್ಲ. ಆದರೆ ಸಹ ಇದಕ್ಕೆ ಒಂದು ಈ ಥರ ಶೋಸ ಅಥವಾ ಎಂಟರ್ಟೈನ್ಮೆಂಟ್ ಏನಾದರೂ ಇದ್ದರೆ ಮಕ್ಕಳಿಗೆ ಒಂದು ಕರ್ಕೊಂಡು ಹೋಗೋದು. ಅಲ್ಲಿ ಎಷ್ಟು ಚೆಂದ ಮಾಡಿದ್ರು ನೋಡಿ, ನೀವೇ ಖುಷಿಯಾಯಿತು ಅದನ್ನು ನೋಡಿ. ಯಾಕೆಂದರೆ ಒಂದ್ಸಲ ನೋಡಬೇಕಿತ್ತು, ನೋಡಿದರೆ ಅದು ಒಂಥರ ಖುಷಿ ಆಗ್ತದೆ. ಮತ್ತು 5 ವರ್ಷದ ಕೆಳಗಿನ ಮಕ್ಕಳಿಗೆ ಟಿಕೆಟ್ ಎಂತ ಇಲ್ಲ, 5 ವರ್ಷದ ಮೇಲ್ಪಟ್ಟವರ ಮಕ್ಕಳಿಗೆಲ್ಲ ಟಿಕೆಟ್ ಇದೆ, ಫುಲ್ ಟಿಕೆಟೇ ತಗೋತಾರೆ. ಆದರೆ ಒಂದು ಸರ್ತಿ ಟಿಕೆಟ್ ಕೊಟ್ಟು ನೋಡಲಿಕ್ಕೆ ಕೂಡ ಖುಷಿ ಆಗ್ತದೆ. ಒಳಗಡೆಲ್ಲ ಮ್ಯೂಸಿಕ್ಕು ಈ ಥರ ಎಲ್ಲ ಇತ್ತು. ನಾನು ನಿಮಗೆ ಹೇಳಿದ್ದೆ ಆ್ಯಕ್ಚುಲಿ ಲೈವ್ ಕರ್ಕೊಂಡು ಹೋಗ್ತೇನೆ ಅಂತ, ಬಟ್ ಅಲ್ಲಿ ಆಗಲಿಲ್ಲ. ಯಾಕೆ ಅಂದರೆ ಮ್ಯೂಸಿಕಲ್ಲಿ ಇತ್ತಲ್ಲ, ಅದಕ್ಕೆ ಬೇಡ ಅಂತ ನಾನು ವೀಡಿಯೋ ಮಾಡ್ಕೊಂಡು ಬಂದೆ. ಜನ ಏನಷ್ಟು ಇರಲಿಲ್ಲ, ಸ್ವಲ್ಪ ಇದ್ದರು ಅಂದರೆ ಸ್ವಲ್ಪ ಇದ್ದರು, ಜಾಸ್ತಿ ಅಂತ ಇರಲಿಲ್ಲ. ನಾಳೆ ಸಂಡೇ ಅಲ್ಲ, ತುಂಬ ಮಂದಿ ರಶ್ ಆಗ್ಬೋದೇನೋ ಗೊತ್ತಿಲ್ಲ. ಆದರೆ ಒಂದು ಸರ್ತಿ ನೋಡಿದ ಮಕ್ಕಳಿಗೆ ಇನ್ನೊಂದು ಸರ್ತಿ ಹೋಗುವ ಅಂತ ಅನಿಸ್ಬೋದು. ಹಾಗೆ ಚೆಂದ ಇದೆ. ಹಾಗೆ ಮಕ್ಕಳದ್ದೆಲ್ಲ ಫೋಟೋ ತೆಗೆದುಕೊಂಡು ಮುಂದೆ ಏನಿದೆ ನೋಡೋಣ ಅಂತ ಹೋದ್ವಿ. ಅಲ್ಲಿ ಇಂಟ್ರೆಸ್ಟಿಂಗ್ ಅಂದರೆ ಅದೇ, ಒಂದು ಕಡೆ ಒಂದು ಸ್ಟ್ಯಾಚು ಇಟ್ಟಿದ್ರು, ಇನ್ನೊಂದು ಕಡೆ ಅದು ಎಲ್ಲ ಇದರಲ್ಲಿ ಇದೆ ನೋಡಿ, ಈ ಥರ ಸ್ಟ್ಯಾಚು ಇಟ್ಟಿದ್ರು. ನೀವು ಎಲ್ಲ ಫುಲ್ ವಿಡಿಯೋ ನೋಡಿ ಒಂದು ಸರ್ತಿ. ಮತ್ತು ನೋಡಿ, ಇದೊಂದು ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ನನಗೆ. ಈ ಥರ ನೋಡಿ ಒಂದು ವಿಜನ್ ಮಾಡಿದ್ದಾರೆ ನನಗೆ. ಮತ್ತು ನಾವು ಹೋಗ್ತಾ ಒಂಥರ ಖುಷಿ ಆಯಿತು. ಮತ್ತು ಅಲ್ಲಿ ನೋಡಿ ಎಷ್ಟು ಚೆಂದ ಇಟ್ಟಿದ್ದಾರಲ್ಲ. ನಿಮಗೆ ನೀವು ಇಲ್ಲಿ ಹೋಗಿದ್ರಾ, ಇಲ್ಲೇ ಇದ್ದವರು ಹೋಗಿದ್ರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಮೆಂಟಲ್ಲಿ ನನಗೆ ಹೇಳಿ ಆಯಿತಾ. ಯಾಕೆಂದ್ರೆ ಹೋಗಿಲ್ಲ ಅಂದರೆ ಒಂದು ಸರ್ತಿ ಹೋಗಿ ನೋಡ್ಕೊಂಡು ಬರ್ಬೋದು, ಮಕ್ಕಳಿಗೆ ಖುಷಿಯಾಗುತ್ತೆ. ಮ್ಯೂಸಿಕ್ ಎಲ್ಲ ಇದೆ ಒಳಗೆ. ಆ್ಯಂಡ್ ನನಗೆ ಸಹ ಒಂಥರ ಖುಷಿ ಆಯಿತು, ಲೈಟಿಂಗ್ ಎಲ್ಲ ನೋಡಿ ಚೆಂದ ಇದೆ. ಹಾಗೆಂತ ನೋಡಲೇಬಾರ್ದಂತ ಎಂತ ಇಲ್ಲ, ಚೆಂದ ಇದೆ. ಮತ್ತು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ವಿ ನೋಡಲಿಕ್ಕೆ. ಅಲ್ಲಿ ಖುಷಿ ಆಯಿತು. ಒಂದು ಆ ಕಡೆ ಒಂದಿದೆ, ನೀರು ಬೀಳುವುದು, ಮೇಲಿಂದ ಒಂದು ವಿಜನ್ ಮಾಡಿದ್ದಾರೆ, ಅದು ಸಹ ಚೆಂದ ಇತ್ತು. ಆ್ಯಕ್ಚುಲಿ ನಾವಿಲ್ಲಿಂದ ಕೆಳಗೆ ಹೋಗಿದ್ದು ನೋಡಿ, ಅಲ್ಲಿ ಮೇಲೆ ಹೋಗಲಿಕ್ಕೆ ಒಂದಿತ್ತು ಮೇಲೆ ಉಂಟಲ್ಲ, ಅಲ್ಲೇ ಹೋಗಬೇಕಿತ್ತು. ನಾವು ಫಸ್ಟಿಗೆ ಕೆಳಗೆ ನೋಡ್ಕೊಂಡು ಬರಬೇಕಾದ್ರೆ, ಕೆಳಗೆ ನೋಡುವಾಗ ಅದು ಆ ಕಡೆಯಿಂದ ಹೊರಗೆ ಹೋಗಲಿಕ್ಕೆ, ಮತ್ತು ನಾವು ವಾಪಸ್ ಬಂದು ಮತ್ತೆ ಪುನಃ ಮೇಲೆ ಹೋದ್ವಿ ನೋಡ್ಕೊಂಡು. ಮೇಲಿಂದ ಅಂದರೆ ನಾವು ಮೇಲೆ ನಿಂತ್ಕೊಂಡು ನೋಡಿದರೆ ಫುಲ್ ಕೆಳಗಿದ್ದು ಫಸ್ಟ್ ಇದೆಲ್ಲ ಒಂದು ವಿಡಿಯೋ ಮಾಡಲಿಕ್ಕೆಲ್ಲ ಚೆಂದ ಆಗ್ತದೆ, ಚೆಂದ ಕಾಣ್ತದೆ. ಆದರೆ ಒಬ್ಬರೊಬ್ಬರು ಬರ್ತಾರಲ್ಲ ಮಿಡ್ಲಲ್ಲಿ ನೋಡಿ, ನಾನು ಇದೇ ಹೇಳಿದ್ದು, ನೀರಿದ್ದು ಬೀಳ್ತಾ ಇತ್ತು ನೋಡಿ. ಇದೊಂದು ನೋಡಲಿಕ್ಕೆ ಖುಷಿ ಆಗ್ತದೆ. ಯಾಕಂದರೆ ಈಗ ಮಳೆ ಇಲ್ಲಲ್ಲ ಮಾರೆ, ಅದಕ್ಕೆ ಅಲ್ಲಿ ಒಂದು ಸ್ವಲ್ಪ ಪ್ರೇಯರ್ ಆದರೆ ಮಾಡಿ ಮಳೆ ಬರ್ತದ ನೋಡುವಂತ. ಮಳೆ ಇಲ್ಲದ್ರೆ ಟೆನ್ಷನ್ ಅಲ್ಲ, ನೀರು ಸಹ ಇಲ್ಲ. ಸೊ ನೋಡಿ, ಇಲ್ಲಿ ನೀರು ಬೀಳ್ತದಲ್ಲ, ಆಗ ಮಳೆ ನೆನಪಾಯಿತು. ಊರಲ್ಲಿ ಖುಷಿ ಆಗ್ತದೆ, ಊರಲ್ಲಿ ಮಳೆ ಬರ್ತದೆ. ಇಲ್ಲಿ ಈ ಸಲ ಏನೋಪ್ಪ ಮಳೆನೇ ಬರ್ತಾ ಇಲ್ಲ. ನಿಮ್ಮ ಕಡೆ ಮಳೆ ಉಂಟಾ ಅಂತ ಕಮೆಂಟಲ್ಲಿ ಹೇಳಿ. ನೋಡಿ ಇದು ಎಷ್ಟು ಚೆಂದ ಮಾಡಿದ್ದಾರೆ ಗೊತ್ತುಂಟಾ. ಒಂದವರದ್ದು ಪ್ಲ್ಯಾನಿಂಗಿಗೆ ಒಂದು ನಮ್ಮ ಕಡೆಯಿಂದ ಒಂದು ಸಲ್ಯೂಟ್ ಅಂತ ಹೇಳಬೇಕು. ಯಾಕಂದರೆ ಲೈಟಿಂಗಲ್ಲೇ ಇಷ್ಟು ಅಟ್ರಾಕ್ಷನ್ ಮಾಡಿದ್ದಾರೆ ಅಂದರೆ ಅವ್ರದ್ದು ಒಂದು ಕಲೆಗೆ ಕೂಡ ಮೆಚ್ಚಬೇಕು ನಾವು. ನೀವೇನು ಹೇಳ್ತೀರಾ? ಆ್ಯಂಡ್ ನಿಮಗಿದು ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನಗೆ ಕಮೆಂಟಲ್ಲಿ ಹೇಳ್ರಿ, ನೀವು ಹೋಗಿದ್ದೀರಾ ಇಲ್ವಾ ಅಂತ ಒಂದು ಕಮೆಂಟ್ ಮಾಡಿ ಮಾರೆ. ಫುಲ್ ವಿಡಿಯೋ ನೋಡಿ ಆಮೇಲೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಆಯಿತಾ. ಮತ್ತು ಮುಂದಿದ್ದು ವಿಡಿಯೋ ನೀವೇ ನೋಡಿ. ಥ್ಯಾಂಕ್ ಯು ಸೋ ಮಚ್.
ಮತ್ತು ನಾವು ಈ ಕಡೆ ಬಂದಿದ್ದು ಇಲ್ಲೆಲ್ಲ ಶಾಪ್ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ. ಆಲ್ರೆಡಿ ನೋಡಿದ್ವಿ ಮೊನ್ನೆ ಒಂದು ಸರ್ತಿ, ಬಟ್ ಇನ್ನೊಂದು ಸರ್ತಿ ನೋಡೋಣ ಅಂತ. ನಾವೆಂತ ಸಹ ಅಲ್ಲಿ ಎಂತ ಸಹ ತೊಗೊಳ್ಳಿಕ್ಕೆ ಹೋಗಲಿಲ್ಲ, ಯಾಕೆಂದರೆ ಅಲ್ಲಿ ಇತ್ತು ನೋಡಿ ಬೋಟಿ ಅಂತೆ, ಮತ್ತು ಈ ಕಡೆ ನೋಡಿದರೆ ಜಾಯಿಂಟ್ ವೀಲ್, ಇದೆಲ್ಲ ಒಂದು ಸರ್ತಿ ನೋಡುವಾಗ ಉಂಟಲ್ಲ ಸಣ್ಣದರಲ್ಲಿ ನಾವು ಜಾತ್ರೆಗೆ ಹೋಗ್ತೇವಲ್ಲ ಆ ಥರ ಇನ್ನೊಂದು ಸರ್ತಿ ರಿಕಾಲ್ ಆಗುತ್ತೆ. ಇಲ್ಲಿ ಡ್ರೆಸ್ ಚಿಕ್ಕ ಚಿಕ್ಕ ಮಕ್ಕಳಿದ್ದು ಡ್ರೆಸ್, ಇಲ್ಲೆಲ್ಲ ಇವರದ್ದು ಚೂರ್ಣ, ಮೌತ್ ಫ್ರೆಶ್ನರ್ ಅದೆಲ್ಲ ಇತ್ತು. ನಾನು ಎಂತ ಸಹ ತೊಗೊಳ್ಳಿಲ್ಲ, ಯಾಕೆಂದರೆ ಜಸ್ಟ್ ನೋಡಿದ್ದೆ. ಮತ್ತು ಮಕ್ಕಳು ಸ್ಟಾರ್ಟ್ ಮಾಡಿದರು ಸ್ವೀಟ್ ಕಾರ್ನ್. ನಾವೆಲ್ಲಿ ಹೆಚ್ಚು ಹೋದರೆ ಮಕ್ಕಳಿಗೆ ಹೊರಗಡೆ ಸ್ವೀಟ್ ಕಾರ್ನೇ ಹೆಚ್ಚು ತೆಗೆದುಕೊಡೋದು, ಬೇರೆ ಎಲ್ಲ ಬೇಡ ಅಂತ. ಹೆಚ್ಚಾಗಿ ಅವರಿಗೆ ಸಹ ಸ್ವೀಟ್ ಕಾರ್ನ್ ಅಂದರೆ ಇಷ್ಟ, ಮತ್ತು ಅದು ಒಂದು ಸ್ವಲ್ಪ ಹೆಲ್ದಿ ಫುಡ್ ಅಲ್ಲ, ಅದಕ್ಕೆ ಅದನ್ನೇ ಹೆಚ್ಚು ನಾವು ಅಸ್ಯೂಮ್ ಮಾಡೋದು. ಮತ್ತೆಂತ ತಿನ್ನೋದಿಲ್ಲ ಅಂತಿಲ್ಲ, ಹೊರಗೆ ಹೋದರೆ ತಿಂತೇವೆ, ಬಟ್ ಮಕ್ಕಳಿಗೆ ಒಂದು ಅವರಿಗೆ ಸ್ವೀಟ್ ಕಾರ್ನ್ ಅಂದರೆ ಖುಷಿ ಆಗ್ತದೆ. ಹಾಗೆ ಅವರೆಲ್ಲ ಅದು ತಿಂದರು, ಮತ್ತು ನಾವೆಲ್ಲ ಸ್ವಲ್ಪ ನೋಡ್ಕೊಂಡ್ವಿ. ಮತ್ತು ಅವರಲ್ಲಿ ಲೆಮನ್ ಜ್ಯೂಸ್ ಕೂಡ ಮಾಡಿದರು, ಮತ್ತು ನಾವು ಸಹ ಕುಡಿದ್ವಿ ಲೆಮನ್ ಜ್ಯೂಸ್. ಚೆಂದ ಇತ್ತು. ಮಕ್ಕಳಿಗೆ ಎಂತ ಬೇಡ ಅಂತೇಳಿದ್ರು ಅವರದೇ ಸ್ವೀಟ್ ಕಾರ್ನ್ ತಿನ್ನೋದ್ರಲ್ಲೇ ಇದ್ದರು. ಮತ್ತು ನಾವು ಈ ಕಡೆ ಬಂದ್ವಿ. ಎಲ್ಲ ಇದು ಸ್ಪೆಷಲ್ ಚರ್ಮುರಿ ಎಲ್ಲ ಮೊನ್ನೆ ತೋರಿಸಿದ್ದು. ಈ ಸಲ ಬೋಟ್ ಸಹ ಇತ್ತು, ನೀರು ಸಹ ಇತ್ತು. ನಾವು ಮಾತ್ರ ಕುತ್ಕೊಳ್ಳಿಲ್ಲ, ನಾವು ಹೋಗಿದ್ದು ಇದಕ್ಕೆ ಕುತ್ಕೊಳ್ಳಿಕ್ಕೆ. ಮತ್ತೆಲ್ಲ ಒಂದು ರೌಂಡ್ ಏನೆಲ್ಲ ಅಂತಂತ ಸುಮ್ಮನೆ ಒಂದು ಇದು ಮಾಡಿಕೊಂಡು ತೆಕ್ಕೊಂಡು ಬಂದಿದ್ದೆ ಅಷ್ಟೆ.